ನಿಮ್ಮ ಜೀವ ತೆಗಿತೀವಿ ಅನ್ನೋ ನಿಟ್ಟಿನಲ್ಲಿ ಬೆದರಿಕೆ ಒಂದು ಪತ್ರ ಕೂಡ ಬಂದಿದೆ ಸಿಟಿ ರವಿ ಅವರಿಗೆ. ಅಂದ್ರೆ ಯಾವ ರೀತಿ ಸರ್ಕಾರ ಇದು ಮಾಡ್ತಾರೆ ಮತ್ತು ಯಾವ ರೀತಿ ಇದು ಎಲ್ಲಿ ಯಾವ ಮಟ್ಟಕ್ಕೆ ಹೊಟ್ಟಿದೆ ಅಂತ ಸರ್? ನೋಡ್ರಿ, ಇವತ್ತು ಕರ್ನಾಟಕದಲ್ಲಿ ಆಡಳಿತ ಅನ್ನುವಂಥದ್ದು ಕಾನೂನು ವ್ಯವಸ್ಥೆ ಉಳಿದಿಲ್ಲ. ಇದು ಶಾಸಕರ ಪರಿಸ್ಥಿತಿನೇ ಹಿಂಗಾಗಿದೆ. ಮತ್ತು ಸುವರ್ಣಸೌಧದಾಗ ಗುಂಡಾಗಳು ಹೊಕ್ಕು ಅವ್ರ ಹೆಸರು ಏನೇನು ನೋಡಿರಲ್ಲ, ಎಂತಿಂಥ ಹೆಸರು ಅದಾವ. ಅವ್ರ ಗುಂಡಾಗಳು ಬಂದು ಇವತ್ತು ಸುವರ್ಣಸೌಧ ಒಳಗೆ ಇಷ್ಟು ಭದ್ರತೆ ಇದ್ದಾಗನೇ ಅಲ್ಲಿ ಒಳಗೆ ಬರ್ತಾರ, ಸಿಟಿ ರವಿ ಮ್ಯಾಗ ಅಟ್ಯಾಕ್ ಮಾಡ್ಬೇಕತ್ತಾರಂದ್ರೆ ಕಾನೂನು ವ್ಯವಸ್ಥೆ ಎಲ್ಲಿದೆ? ಯಾವ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ರಿ? ಅವ್ರನ್ನ ಒಳಗೆ ಹೆಂಗೆ ಬಿಟ್ರಿ? ಯಾರು ಪೊಲೀಸ್ ಯಾರು ಇದ್ರಲ್ಲ ಅಲ್ಲಿ ಕಾನೂನು ವ್ಯವಸ್ಥೆದವರು, ADGP ಏನು ಮಾಡಕತ್ತಿದ್ದು? ADGP ಮುಗ್ಧ ಜನರ ಮೇಲೆ ಲಾಠಿ ಚಾರ್ಜ್ ಮಾಡಲಿಕ್ಕೆ ಆಯಿತು ಹಿತೇಂದ್ರಗೆ. ಇಷ್ಟೆಲ್ಲ ಘಟನೆ ಆದ ಪೊಲೀಸ್ ಕಮಿಷನರ್ ಏನು ಮಾಡಕತ್ತಿದ್ದ? ಅಂದರೆ ಪೂರ್ತಿ ಇವರು ಹತಾಶೆ ಆಗಿದ್ದಾರೆ. ಇವರು ಮಾಡುವಂಥ ಹಗರಣಗಳು ಇವನ್ನೆಲ್ಲ ಮುಚ್ಚಿ ಹಾಕಲಿಕ್ಕೆ. ಎಲ್ಲೇ ನೋಡಿ, ಕಲಬುರಗಿಗೆ ವಿಜೇಂದ್ರ ಬರಲೇ ಇಲ್ಲ. ಏನು ಹೋರಾಟ ಮಾಡಿದ್ರಲ್ಲ, ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೋರಾಟ ಮಾಡಿದ್ರಲ್ಲ, ಅವ್ರಿಗೇನು ಭಯ ಹಾಕಿರ್ಬೇಕತ್ತ. ನಿಮ್ಮ ತಂದೆದೆಲ್ಲ ತೆಗಿತೇನತ್ತೇನೋ ಹೇಳೋದತ್ತ ಪ್ರಿಯಾಂಕಾ ಖರ್ಗೆ. ಅದಕ್ಕೆ ವಿಜೇಂದ್ರ ನೇತೃತ್ವದಲ್ಲಿ 15,000 ಜನ ಭಾರಿ ಪ್ರತಿಭಟನೆ ಅಂತ ಇಡೀ ಊರು ತುಂಬ ವಿಜೇಂದ್ರ ಹಿತೈಷಿಗಳು ದೊಡ್ಡ ಕಾರ್ಯಕ್ರಮ ಮಾಡಿದರು. ವಿಜೇಂದ್ರ ಬರಲಿಲ್ಲ, ಅಬ್ಸೆಂಟ್ ಯಾಕೆ ಉಳಿದ್ರೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಧಮಕಿ ಕೊಟ್ಟರು. ನಂದು ಏನಾರು ಬಂದರೆ ನಿಮ್ಮ ತಂದೆದೆಲ್ಲನೂ ತೆಗಿತೀನಿ ಅಂತ ಭಯ, ಈ ರೀತಿ ಭಯ ಅದಿದೆ. ನಿಮ್ಮ ಜೀವ ತೆಗಿತೀವಿ ಅನ್ನೋ ನಿಟ್ಟಿನಲ್ಲಿ ಬೆದರಿಕೆ ಒಂದು ಪತ್ರ ಕೂಡ ಬಂದಿದೆ ಸಿಟಿ ರವಿ ಅವರಿಗೆ. ಅಂದ್ರೆ ಯಾವ ರೀತಿ ಸರ್ಕಾರ ಇದು ಮಾಡ್ತಾರೆ ಮತ್ತು ಯಾವ ರೀತಿ ಇದು ಎಲ್ಲಿ ಯಾವ ಮಟ್ಟಕ್ಕೆ ಹೊಟ್ಟಿದೆ ಅಂತ ಸರ್? ನೋಡ್ರಿ, ಇವತ್ತು ಕರ್ನಾಟಕದಲ್ಲಿ ಆಡಳಿತ ಅನ್ನುವಂಥದ್ದು ಕಾನೂನು ವ್ಯವಸ್ಥೆ ಉಳಿದಿಲ್ಲ. ಇದು ಶಾಸಕರ ಪರಿಸ್ಥಿತಿನೇ ಹಿಂಗಾಗಿದೆ. ಮತ್ತು ಸುವರ್ಣಸೌಧದಾಗ ಗುಂಡಾಗಳು ಹೊಕ್ಕು ಅವ್ರ ಹೆಸರು ಏನೇನು ನೋಡಿರಲ್ಲ, ಎಂತಿಂಥ ಹೆಸರು ಅದಾವ. ಅವ್ರ ಗುಂಡಾಗಳು ಬಂದು ಇವತ್ತು ಸುವರ್ಣಸೌಧ ಒಳಗೆ ಇಷ್ಟು ಭದ್ರತೆ ಇದ್ದಾಗನೇ ಅಲ್ಲಿ ಒಳಗೆ ಬರ್ತಾರ, ಸಿಟಿ ರವಿ ಮ್ಯಾಗ ಅಟ್ಯಾಕ್ ಮಾಡ್ಬೇಕತ್ತಾರಂದ್ರೆ ಕಾನೂನು ವ್ಯವಸ್ಥೆ ಎಲ್ಲಿದೆ? ಯಾವ ಅಧಿಕಾರಿನ ಸಸ್ಪೆಂಡ್ ಮಾಡಿದ್ರಿ? ಅವ್ರನ್ನ ಒಳಗೆ ಹೆಂಗೆ ಬಿಟ್ರಿ? ಯಾರು ಪೊಲೀಸ್ ಯಾರು ಇದ್ರಲ್ಲ ಅಲ್ಲಿ ಕಾನೂನು ವ್ಯವಸ್ಥೆದವರು, ADGP ಏನು ಮಾಡಕತ್ತಿದ್ದು? ADGP ಮುಗ್ಧ ಜನರ ಮೇಲೆ ಲಾಠಿ ಚಾರ್ಜ್ ಮಾಡಲಿಕ್ಕೆ ಆಯಿತು ಹಿತೇಂದ್ರಗೆ. ಇಷ್ಟೆಲ್ಲ ಘಟನೆ ಆದ ಪೊಲೀಸ್ ಕಮಿಷನರ್ ಏನು ಮಾಡಕತ್ತಿದ್ದ? ಅಂದರೆ ಪೂರ್ತಿ ಇವರು ಹತಾಶೆ ಆಗಿದ್ದಾರೆ. ಇವರು ಮಾಡುವಂಥ ಹಗರಣಗಳು ಇವನ್ನೆಲ್ಲ ಮುಚ್ಚಿ ಹಾಕಲಿಕ್ಕೆ. ಎಲ್ಲೇ ನೋಡಿ, ಕಲಬುರಗಿಗೆ ವಿಜೇಂದ್ರ ಬರಲೇ ಇಲ್ಲ. ಏನು ಹೋರಾಟ ಮಾಡಿದ್ರಲ್ಲ, ಪ್ರಿಯಾಂಕಾ ಖರ್ಗೆ ವಿರುದ್ಧ ಹೋರಾಟ ಮಾಡಿದ್ರಲ್ಲ, ಅವ್ರಿಗೇನು ಭಯ ಹಾಕಿರ್ಬೇಕತ್ತ. ನಿಮ್ಮ ತಂದೆದೆಲ್ಲ ತೆಗಿತೇನತ್ತೇನೋ ಹೇಳೋದತ್ತ ಪ್ರಿಯಾಂಕಾ ಖರ್ಗೆ. ಅದಕ್ಕೆ ವಿಜೇಂದ್ರ ನೇತೃತ್ವದಲ್ಲಿ 15,000 ಜನ ಭಾರಿ ಪ್ರತಿಭಟನೆ ಅಂತ ಇಡೀ ಊರು ತುಂಬ ವಿಜೇಂದ್ರ ಹಿತೈಷಿಗಳು ದೊಡ್ಡ ಕಾರ್ಯಕ್ರಮ ಮಾಡಿದರು. ವಿಜೇಂದ್ರ ಬರಲಿಲ್ಲ, ಅಬ್ಸೆಂಟ್ ಯಾಕೆ ಉಳಿದ್ರೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ಧಮಕಿ ಕೊಟ್ಟರು. ನಂದು ಏನಾರು ಬಂದರೆ ನಿಮ್ಮ ತಂದೆದೆಲ್ಲನೂ ತೆಗಿತೀನಿ ಅಂತ ಭಯ, ಈ ರೀತಿ ಭಯ ಅದಿದೆ.